ನಮಸ್ಕಾರ ಗೆಳೆಯರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿಯಲ್ಲಿ ಸಂತ ಸೇವಾಲಾಲ್ ಅವರ 287ನೇ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕೂಡ್ಲಿಗಿ ಪಟ್ಟಣ ಸೇರಿದಂತೆ ವಿವಿಧೆಡೆಗಳಲ್ಲಿ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 287ನೇ ಜಯಂತಿ ಆಚರಣೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಲ್ಲಿ ಸಂತ ಶ್ರೀ ಸೇವಾಲಾಲ್ ರವರ 287ನೇ ಜಯಂತಿ ಆಚರಿಸಲಾಯಿತು. ಪಟ್ಟಣದ ತಾಲೂಕಾ ಆಡಳಿತ ಸೌಧದಲ್ಲಿ ಬಂಜಾರ್ ಸಂಘದ ಅಧ್ಯಕ್ಷರಾದ ಎಂ ವಾಸುದೇವನಾಯ್ಕ ಹಾಗೂ ತಾಲೂಕಿನ ವಿವಿಧೆಡೆಯ ತಾಂಡಗಳಿಂದ ಆಗಮಿಸಿದ್ದ ಬಂಜಾರ ಸಮುದಾಯದ ಮುಖಂಡರು ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನರಸಪ್ಪರವರ ನೇತೃತ್ವದಲ್ಲಿ ಹಾಗೂ ತಾಲೂಕಾಡಳಿತ ಸಿಬ್ಬಂದಿಯವರು ಉಪಸ್ಥಿತಿಯಲ್ಲಿ ಸಂತ ಸೇವಾಲಾಲ್ ಜಯಂತಿ ಆಚರಿಸಲಾಯಿತು. ಕೂಡ್ಲಿಗಿ ತಾಲೂಕಿನಲ್ಲಿರುವ ಸುತ್ತಮುತ್ತ ತಾಂಡದವರಾದ ನಾಯಕ್, ಡಾವು, ಕಾರಭರಿ ಹಾಗೂ ಎಲ್ಲಾ ಮುಖಂಡರೊಂದಿಗೆ ಜಯಂತಿಯನ್ನು ಸರಳವಾಗಿ ಹಾಗೂ ಯಶಸ್ವಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಎಂವಿ ಪ್ರಕಾಶ್, ಕೆ ವೆಂಕಟೇಶ್, ನಿವೃತ್ತ ಟಿವೈಎಸ್ಪಿ ಸವಿಶಂಕರ್ ನಾಯಕ್, ಎಂ ರತ್ನಾ ನಾಯಕ್, ಭಾಸು ನಾಯಕ್, ದುರ್ಗಾ ನಾಯಕ್, ವಾಗೀಶ್, ತುಳಜಾ ನಾಯಕ್, ಮಂಜೇಶ್ ಕುಮಾರ್, ಜೆಎಸ್ಡಬ್ಲ್ಯೂ ರವಿ, ಕೊಟ್ರೇಶ್, ಭಾಸ್ಕರ್, ಬಾಲಾಜಿ ನಾಯಕ್, ಚಂಪಾ ಚೌಹಾನ್, ಪೂರ್ಯಾ ನಾಯಕ್, ಪವಿತ್ರ ಹಾಗೂ ನೌಕರರು, ಮುಖಂಡರು ಮುಂತಾದವರು ಭಾಗವಹಿಸಿದ್ದರು. ಬಂಡೆ ಬಸಾಪುರ ತಾಂಡ ಸೇವಾಲಾಲ್ ಜಯಂತಿ ಪ್ರಯುಕ್ತ ಅನ್ನ ಸಂತರ್ಪಣೆ. ಸಂತ ಶ್ರೀ ಸೇವಾಲಾಲ್ ಮಹಾರಾಜರವರ ಮಹಾರಾಜರ 287ನೇ ಜಯಂತಿ ಪ್ರಯುಕ್ತ ತಾಲೂಕಿನ ಶಿವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡೆ ಬಸಾಪುರ ತಾಂಡದಲ್ಲಿ ತಾಂಡಾಸ ಸಮಸ್ತ ಜನತೆಗಾಗಿ ಅನ್ನ ಸಂತರ್ಪಣೆ ಸೇವೆಯನ್ನು ಸಮಾಜ ಸೇವಿಕಿ ಹಾಗೂ ಜಿಪಂ ಕ್ಷೇತ್ರದ ಸ್ಪರ್ಧಾಕಾಂಕ್ಷಿ ಮತ್ತು ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡರಾದ ಚಂಪಾರವರು ಆಯೋಜಿಸಿದ್ದರು. ಆರಂಭದಲ್ಲಿ ಗ್ರಾಮದ ಮುಖಂಡರು ಸಂತ ಸೇವಾಲಾಲ್ ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ನಂತರ ಬಂಡೆ ಬಸಾಪುರ ತಾಂಡದಲ್ಲಿ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಭಾವಚಿತ್ರ ಹೊತ್ತ ವಾಹನದೊಂದಿಗೆ ಗ್ರಾಮದ ಹಿರಿಯರ ನೇತೃತ್ವದಲ್ಲಿ ನೂರಾರು ಯುವಕರು ಮೆರವಣಿಗೆ ಮೂಲಕ ನಮ್ಮ ತಾಂಡದ ಪ್ರಮುಖ ಗಲ್ಲಿಗಳಲ್ಲಿ ಸಂಚರಿಸಲಾಯಿತು. ಸಮಾಜದ ಎಲ್ಲಾ ಗುರುಹಿರಿಯರು ಹಾಗೂ ಬಂಜಾರ ಸಮುದಾಯದ ನೌಕರರು, ವಿವಿಧ ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಗ್ರಾಮಸ್ಥರು, ತಾಂಡದಲ್ಲಿನ ಸಮಾಜದ ಮಹಿಳೆಯರು, ಮಕ್ಕಳು ಶ್ರೀ ಸಂತ ಸೇವಾಲಾಲ್ ಜಯಂತಿಯಲ್ಲಿ ಭಾಗಿಯಾಗಿದ್ದರು. ವರವಿ ವಿಜಿ ವೃಷಭೇಂದ್ರ ಕೂಡ್ಲಿಗಿ. ಮತ್ತೆ ಹೇಳಿದೆ ಅಂದ್ರೆ ಇದು ಮತ್ತೆ ನಮಗೆ ತಾಲೂಕಾಡಳಿತದಿಂದ ನಾವು ಕೇಳ್ತಾನೆ ಇದೀವಿ, ನಮ್ಗೊಂದು ಜಾಗ ಮಾಡಲಿಕ್ಕೆ ಮೇಡಮ್ಗೆ ಅವಕಾಶ ಮಾಡಿಕೊಡೋಕೆ ಹೇಳಿದ್ದೀವಿ, ಮಾನ್ಯ ಶಾಸಕರು ಹೇಳಿದ್ದೀವಿ. ಎಲ್ಲ 2018ರಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಜಾಗಕ್ಕೆ. ಆ ಜಾಗ ಒಂದಾಯ್ತು ಅಂದ್ರೆ ವೆಂಕಟೇಶ್ ಹೇಳ್ದಂಗೆ, ನಮ್ಮ ಸೋದರ ಹೇಳ್ದಂಗೆ ಅದೇ ಜಾಗದಲ್ಲಿ ನಾವು ಒಂದು ಭವನ ಮಾಡಿ, ಏನು ನಮ್ಮ ಗುಳೆ ಹೋಗ್ತಾರೆ ಆ ಮಕ್ಕಳಿಗೆ ಅಲ್ಲಿ ಸ್ಕೂಲ್ ಕಟ್ಟಿ ಅವ್ರ ತಂದೆ ತಾಯಿ ದುಡಿಯಕ್ಕೆ ಹೋಗ್ತಾರೆ. ಸೊ ಅಲ್ಲಿಗೆ ನಾವು ಅವ್ರನ್ನ ಆ ಮಕ್ಕಳ ತಂದು ಅಲ್ಲಿಗೆ ನಾವು ವಿದ್ಯಾಭ್ಯಾಸಕ್ಕೆ ಅವ್ರು ಅನುಕೂಲ ಮಾಡ್ಕೊಳ್ಳುವಂಥ ಜಾಗ ಕೊಟ್ಟು ನಮಗೆ ಇದೊಂದು ಒಳ್ಳೆ ಇದು ಆಗುತ್ತೆ ಅಂತ ನನ್ನ ಭಾವನೆ. ಮತ್ತೆ ಎಲ್ಲ ನಾನು ಜಾಸ್ತಿ ಮಾತಾಡ್ಕೊಂಡು ಇಷ್ಟಪಡೋದಿಲ್ಲ. ನೀವೆಲ್ಲ ಮಾತಾಡಿದ್ದೀರಾ. ಎಲ್ಲ ನಮ್ಮ ತಾಲೂಕಿನಿಂದ ಎಲ್ಲ ತಾಂಡದಿಂದ ಬಂದಿರೋದ್ರಿಂದ ನಮ್ಮ ಹಿರಿಯರು ಮತ್ತೆ ಸೋದರ ಸೋದರಿಯರಿಗೆ ವಂದನೆಗಳು. ಥ್ಯಾಂಕ್ ಯು. ಬಂಜಾರ ಸಮುದಾಯದ ತಾಲೂಕು ಅಧ್ಯಕ್ಷರಾಗಿ ಸಮುದಾಯದ ಮಕ್ಕಳಿಗೆ ವಸತಿ ನಿಲಯ ಹಾಗೆಯೇ ಭವನ ಅವುಗಳನ್ನು ನಿರ್ಮಾಣ ಮಾಡಲಿಕ್ಕೆ ಮಾನ್ಯ ಶಾಸಕರಲ್ಲಿ ಹಾಗೆ ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರಲ್ಲಿ ಹಲವಾರು ಬಾರಿ ಒತ್ತಾಯಿಸಿದ್ದೇವೆ. ಅದಕ್ಕೆ ಮಾನ್ಯ ಶಾಸಕರು ಹಾಗೆಯೇ ತಹಶೀಲ್ದಾರ್ ಮೇಡಮ್ ಅವರು ಕೂಡ ಸಕಾರ. ಈ काम झालं ना घेतला ತಂಬೆ ಅಂಗಲ್ಲ ನೀನು ಒಂದಂಗೆ ತಂಬೆ ಅಲ್ಲ ತಂಬೆ ಬರಲ್ಲ ನೀ ले जो ए करे प्रे ये खरे मावे खरे कोने से खागे ಏನು
ಏನೇ ಇರ್ಬೋದು, ಅವ್ರ ಹುಟ್ಟು ಎಲ್ಲಿ ಆಗಿತ್ತು, ಎಲ್ಲಿ ಬಂದು ಸಮಾಜವನ್ನು ಹೇಗೆ ಕಟ್ಟಿದ್ರು ಅನ್ನೋದಕ್ಕಿಂತ ಕೆಲವೊಂದು ವಿಚಾರಗಳನ್ನ ಹೇಳಿದ್ರು. ಇವತ್ತು ಸಮಾಜದಲ್ಲಿ ಸಾಕಷ್ಟು ಜಯಂತಿಗಳನ್ನ ಆಚರಿಸಿ ಮಾಡ್ತೀವಿ ನಾವು. 50ಕ್ಕಿಂತ ಹೆಚ್ಚು ಜಯಂತಿಗಳನ್ನ ಆಚರಣೆ ಮಾಡ್ತೀವಿ ನಾವು. ಆದರೆ ಆ ಜಯಂತಿಗಳು ನಾವು ಇವತ್ತು ಅರಿಬೇಕಾಗಿದೆ, ಅದರ ಉದ್ದೇಶ ಮತ್ತು ಅದರ ತತ್ವವನ್ನು ಇವತ್ತು ನಾವು ಅರಿಬೇಕಾಗಿದೆ. ಇನ್ನೊಂದು ನಾನು ಎರಡೇ ಅಂಶಗಳನ್ನು ಹೇಳ್ತೇನೆ, ಅದರ ಉದ್ದೇಶ ಮತ್ತು ಸಾಮಾಜೀಕರಣ. ಏನು ಸಾಮಾಜೀಕರಣ ಆಗಬೇಕಂತಂದ್ರೆ, ನಾವಿವತ್ತು ಎಲ್ಲ ಜಾತಿಗಳು ಮತ್ತು ಇದರಲ್ಲಿ ನಾವು ಆಚರಣೆ ಮಾಡ್ಕೊಂತ ಬರ್ತೀವಿ. ವಾಲ್ಮೀಕಿ ಜಯಂತಿ ಆಚರಣೆ ಮಾಡ್ತೀವಿ, ಸಿದ್ದರಾಮೇಶ್ವರ ಜಯಂತಿ ಆಚರಣೆ ಮಾಡ್ತೀವಿ, ಶಿವರಾಜ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಆದರೆ ಆ ಆಚರಣೆಗಳನ್ನು ಮಾಡುವಾಗ ಆ ಆಚರಣೆಗಳ ಮೂಲ ತತ್ವವನ್ನು ನಾವು ಅರಿಬೇಕಾಗಿರ್ತಕ್ಕಂಥದ್ದು, ಅದರ ಉದ್ದೇಶವನ್ನು ಅರಿತು ನಾವು ಜಯಂತಿಗಳನ್ನ ಆಚರಣೆ ಮಾಡ್ತೀವಿ. ಸರ್ ಹೇಳ್ದಂಗೆ ಸೇವಾಲಾಲ್ ಅವರ ಹುಟ್ಟು ಆಗದೇ ಇದ್ದಿದ್ರೆ ಈ ಸಮಾಜದ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಒಂದು 5 ನಿಮಿಷ ಯೋಚನೆ ಮಾಡಿದಾಗ ಇದಕ್ಕೆ ಮೂಲ ಪುರುಷರೇ ಇರ್ತಿರ್ಲಿಲ್ಲ. ಏಕೆಂದರೆ ಅವರು ಪವಾಡದಿಂದ ಹುಟ್ಟಿರ್ತಕ್ಕಂಥದ್ದು ಮತ್ತು ಅವರು ಪವಾಡವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ನಾವು ಸೇವಾಲಾಲರ ಆರಾಧನೆಯೊಂದಿಗೆ ಮಾರಮ್ಮ ತಾಯಿಯನ್ನು ಕೂಡ ನಾವು ಅದರ ಪಕ್ಕದಲ್ಲಿ ಪೂಜೆ ಮಾಡ್ತೀವಿ. ಮಾರಮ್ಮ ದೇವಿಯ ಒಂದು ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ಒಂದು ಮಗ ಸೇವಾಲಾಲ್ ಅವರು. ಅವರ ಹುಟ್ಟು ಈ ಸಮಾಜದ ಒಂದು ಅತ್ಯಂತ ದೊಡ್ಡ ಕೊಡುಗೆ. ಅವರು ಒಂದು ಘಟನೆ ನಮ್ಮ ಭಜನೆಯಲ್ಲಿ ಹೇಳ್ಕೊಂತ ಹೋಗ್ತಾರೆ. ದಗಡಪಾನೇರ ಥಳಿಬನಾಯರು ಕಲ್ಲಿನ ಒಂದು ನಗಾರಿಯನ್ನು ಕಟ್ಟಿದ್ರು, ಅದು ಸಾಗುವನಿ ಎಲೆಯಿಂದ ತಟ್ಟೆಯನ್ನ ಮಾಡಿದ್ರು, ಮಣ್ಣಿನ ಮಟ್ಟಿಯಿಂದ ಅವರು ಖೀರನ್ನ ಮಾಡಿದ್ರು ಅಂತೇಳಿ. ಯಾಕೆ ಮಾಡಿದ್ರಂದ್ರೆ, ದನಗಳನ್ನ ಮೇಯಿಸ್ಕೊಂಡು ಅಡುಗೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಎಲ್ಲರೂ ಬುತ್ತಿ ಕಟ್ಕೊಂಡು ಬರ್ತಿದ್ದಂತ ಸ್ನೇಹಿತರು, ಸೇವಾಲಾಲ್ ಮಾತ್ರ ಬುತ್ತಿ ಕಟ್ಕೊಂಡು ಹೋಗ್ತಿರ್ಲಿಲ್ಲ. ಯಾಕಂತಂದ್ರೆ ಅವ್ರದ್ದು ಪವಾಡ ಪುರುಷರಾಗಿದ್ರು. ಮಾರಮ್ಮ ದೇವಿಯ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ಮಗು ಒಂದು ಪವಾಡವನ್ನು ಸೃಷ್ಟಿಸ್ತಾನೆ. ಯಾಕೆ ಸೇವಾಲಾಲ್ ನಾವೆಲ್ಲ ಬುತ್ತಿ ಕಟ್ಕೊಂಡ್ ಬರ್ತಿದ್ದೀನಿ ಕಟ್ಟೋದಿಲ್ಲ ಅಂತಂದಾಗ, ನಾನೇ ಕಟ್ಕೊಂಡ್ ಬರ್ಲಿ, ನನ್ನ ಹತ್ರನೇ ಮಸ್ತ್ ಬುತ್ತಿ ಇದೆ, ಮಾಡ್ಕೊಡ್ತೀನಿ ಬರ್ರಿ ಅಂತ ಹೇಳ್ತಾನೆ. ಅವಾಗ ತನ್ನ ಪವಾಡದಿಂದ ಖೀರನ್ನ ಮಾಡ್ತಾನೆ, ನೀರಿನಿಂದ ಹೋಮವನ್ನು ಮಾಡ್ತಾನೆ. ಇದು ಅದನ್ನ ಒಂದು ಪವಾಡತೆಯನ್ನ ಹೇಳೋದಾದ್ರೆ, ಇದನ್ನ ಅದನ್ನ ಒಂದು ಧಾರ್ಮಿಕ ನಂಬಿಕೆಯಿಂದ ಹೇಳೋದಾದ್ರೆ, ಸಾಕಷ್ಟು ವ್ಯಸನ ಮುಕ್ತ ಸಮಾಜವನ್ನು ಕಟ್ಟಬೇಕಂತೇಳಿ. ಅದು ಎಲ್ಲರೂ ಆಗಿದೆಯಾ ಅಂತ ಪ್ರಶ್ನೆ ಮಾಡೋದಾದ್ರೆ ಆಗಿದೆ. ಎಲ್ಲಿ ಆಗಿದೆ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜ ಸಾಕಷ್ಟು ಅಂದ್ರೆ ಸುಮಾರು 40ರಿಂದ 50% ಈ ಒಂದು ವ್ಯಸನ ಮುಕ್ತ ಒಂದು ಜೀವನದಿಂದ ಮುಕ್ತರಾಗಿ ಹೊರಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಇವತ್ತು ಸಾಕಷ್ಟು ಶಿಕ್ಷಣವನ್ನು ಪಡೆಯತಕ್ಕಂಥದ್ದು. ಆದ್ರೂ ಕೂಡ ನಾವು ಶಿಕ್ಷಣದಲ್ಲಿ ತುಂಬಾ ಹಿಂದೆ ಇದೀವಿ. ಎಲ್ಲಿ ಇದ್ದೀವಿ ಅಂತಂದ್ರೆ, ಕೆಲವು ತಾಂಡಗಳಲ್ಲಿ, ಅದು ಯಾರ ಪ್ರಭಾವದಿಂದ ಗೊತ್ತಿಲ್ಲ, ಸಾಕಷ್ಟು ಅಂದ್ರೆ 100ಕ್ಕೆ 100ರಷ್ಟು ಶಿಕ್ಷಣವನ್ನು ಪಡೆದಿದ್ದೇವೆ. ಇನ್ನು ನಾವು ಈ ಕಡೆ ಕೊಪ್ಪಳ, ಗದಗ, ರಾಯಚೂರು ಮತ್ತೆ ಗುಲ್ಬರ್ಗ ಕಡೆ ಹೋದಾಗ ನಮ್ಮಲ್ಲಿ ಸುಮಾರು 70ರಷ್ಟು ಮಕ್ಕಳು ಇವತ್ತು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಇದನ್ನು ನಮ್ಮ ಸಮಾಜ ಅರಿಬೇಕಾಗಿದೆ. ಇದರ ಈ काम झालं ना घेतला ತಂಬ್ಯಾಮ್ ಗಲ್ಲ ನೀನು ಒಂದಂಗೆ ತಂಬ್ಯಾಮ ಬರಲ್ಲ ನೀ ಜೈ ಜೈ ಏ ಕಡೆ ಬ್ರೇ ಏ ಖೋರೆ ಮಾವೆ ಖೋನೆ ಸಿಕ್ಕಾಗೆ ಏನು ಈ काम झालं ना घेतला ತಂಬ್ಯಾಮ್ ಗಲ್ಲ ನೀನು ಒಂದಂಗೆ ತಂಬ್ಯಾಮ ಬರಲ್ಲ ನೀ ಜೈ ಜೈ ಏ ಕಡೆ ಬ್ರೇ ಏ ಖೋರೆ ಮಾವೆ ಖೋನೆ ಸಿಕ್ಕಾಗೆ
ಏನು Ay,